ಆತ ಮೂಲತಃ ಚಿತ್ರದುರ್ಗದವನು. ಪೊಲೀಸರನ್ನ ಕಂಡ್ರೆ ಉರಿದುರಿದು ಬೀಳ್ತಾ ಇದ್ದ ಅಂಥವನು ಇವತ್ತು ಇದ್ದಕ್ಕಿದ್ದ ಹಾಗೆ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಬೈಕಿಗೆ ಬೆಂಕಿ ಹಚ್ಚಿ ಹೈಡ್ರಾಮವನ್ನು ಸೃಷ್ಟಿ ಮಾಡ್ದ. ಅಷ್ಟಕ್ಕೂ ಯಾರಾತ, ಯಾಕಾಗಿ ಕೆಲಸ ಮಾಡ್ದ, ಬನ್ನಿ ನೋಡ್ಕೊಂಡು ಬರೋಣ. ಶಕ್ತಿ ಸೌಧದ ಮುಂದೆಯೇ ಬೈಕಿಗೆ ಬೆಂಕಿ ಹಚ್ಚಿದ ಭೂಪ. ಪೊಲೀಸರ ಮೇಲಿನ ಕೋಪಕ್ಕೆ ಬೈಕ್ ಸುಟ್ಟು ಆಕ್ರೋಶ. ವಿಧಾನಸೌಧದ ಮುಂದೆ ಹೊತ್ತಿ ಉರಿತಾ ಇರುವ ಬೈಕ್ ಮುಂದೆಯೇ ನಿಂತು ರಾಜಾರೋಷವಾಗಿ ಓಡಾಡ್ತಾ ಇರುವ ಯುವಕ. ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ನಿಂತು ನೋಡ್ತಾ ಇರುವಂತಹ ಜನರು. ಸ್ಥಳದಲ್ಲಿದ್ದಂತಹ ಪೊಲೀಸರಿಂದ ಬೆಂಕಿ ನಂದಿಸಲು ಹರಸಾಹಸ. ನೋಡುತ್ತಲೇ ಕ್ಷಣ ಮಾತ್ರದಲ್ಲಿ ಸುಟ್ಟು ಕರಕಲಾದ ಬೈಕ್. ಹೌದು, ಇಂತಹದ್ದೊಂದು ಕೃತ್ಯವೆಸಗಿದ ಯುವಕ ಈತನೇ ನೋಡಿ. ಹೆಸರು ಪೃಥ್ವಿರಾಜ್, ಚಿತ್ರದುರ್ಗದ ಚಳ್ಳಕೆರೆ ನಿವಾಸಿ. ಆಗಾಗ ಬೈಕ್ನಲ್ಲಿ ಲಾಂಗ್ ಡ್ರೈವ್ ಹೋಗೋದು, ಫ್ರೆಂಡ್ಸ್ ಜೊತೆಗೆ ಟ್ರೆಕ್ಕಿಂಗಿಗೆ ಹೋಗೋದನ್ನ ಮಾಡ್ತಿದ್ದ. ಕಳೆದ ಜುಲೈನಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದ ಪೃಥ್ವಿರಾಜ್ ಫೋನ್ ಆಫ್ ಮಾಡಿಕೊಂಡಿದ್ದ. ಇದರಿಂದ ಗಾಬರಿಗೊಂಡ ಆತನ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಹೋಗಿ ಮಗ ಮಿಸ್ ಆಗಿದ್ದಾನೆ, ಹುಡುಕೊಡಿ ಅಂಥೇಳಿ ಹೇಳಿದ್ರಂತೆ. ಇವತ್ತೇ ಮಿಸ್ ಆಗಿರೋದಲ್ವಾ, ಹುಡುಕೊಡೋಣ ಅಂಥೇಳಿ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಅವಾಚ್ಯವಾಗಿ ನಿಂದಿಸಿ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಈತನ ಆರೋಪ. ಇದೇ ಕಾರಣಕ್ಕೆ ಪೊಲೀಸರ ವಿರುದ್ಧ ಈ ಹಿಂದೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ. ನಂತರ ತಪ್ಪಾಯಿತು ಅಂಥೇಳಿ ಕ್ಷಮೆ ಕೂಡ ಕೇಳಿದ್ದ. ಅದಾದ ನಂತರ ಬೆಂಗಳೂರಿನ ಯಶವಂತಪುರಕ್ಕೆ ಶಿಫ್ಟ್ ಆಗಿದ್ದ ಯುವಕ ಇವತ್ತು ಏಕಾಏಕಿ ವಿಧಾನಸೌಧದ ಮುಂದೆ ಬಂದು ಬೈಕ್ ಸುಟ್ಟು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ನಮ್ಮಮ್ಮ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬಡವ್ರ ಮಕ್ಳು ಹೋದ್ರೆ ಕಂಪ್ಲೇಂಟ್ ತಗೊಳಲ್ಲ, ಅಲ್ಲೋದ್ರೆ ಇಲ್ಲೋಗು, ಇಲ್ಲೋದ್ರೆ ಅಲ್ಲೋಗು ಅಂತಾರೆ. ಚಳ್ಳಕೆರೆಯಲ್ಲಿ ನಂದು ಟ್ರಿಪ್ ಹೋಗಿದೆ, ಫೋನ್ ಸ್ವಿಚ್ ಆಫ್ ಆಗೋಗಿತ್ತು ಮಳೆಯಲ್ಲಿ ನೆಂದಿ. ಅದು ಫೋನ್ ಅವ್ರು ಗಾಬರಿ ಆಗಿದ್ದಾರೆ. ನನ್ ಮಗ ಈ ತರ ಹೋಗಿದ್ದಾನೆ, ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ, ತಗೊಳ್ಳಿ ಕಂಪ್ಲೇಂಟ್ ಅಂದ್ರೆ ತಗೊಂಡಿಲ್ಲ. ಚಳ್ಳಕೆರೆಯಲ್ಲಿ ಕೊಟ್ರು, ಅಲ್ಲಿ ತಗೊಂಡಿಲ್ಲ. ಅದಾದ್ಮೇಲೆ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ತಗೊಂಡ್ರೆ ಅವ್ರು ಓನರ್ ರಿಜಿಸ್ಟರ್ ಎಂಟ್ರಿ ಮಾಡಿ ಓನರ್ ಕರ್ಕೊಂಬರ್ರಿ ಅಂತ ಕಳ್ಸಿದ್ದಾರೆ. SP ಹೋಗಿ ಹೇಳ್ದೆ, ಈ ತರ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡು ಅವ್ರು ನನಗೆ ಹೊಡೆದಿದ್ದಾರೆ. ಜೈಲಿಗೆ ಹೋಗೋದಕ್ಕೆ ಬೈಕ್ ಸುಟ್ಟನ. ಬೈಕ್ ಸವಾರ ಪೃಥ್ವಿರಾಜ್ ನಟ ದರ್ಶನ್ ಅಭಿಮಾನಿಯಂತೆ. ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ತೀವ್ರ ಆತಂಕಕ್ಕೊಳಗಾಗಿದ್ದಂತೆ. ದರ್ಶನ್ ಅರೆಸ್ಟ್ ಆದ ನಂತರ ನನ್ನನ್ನು ಜೈಲಿಗೆ ಹಾಕಿ, ನಾನು ಜೈಲಿಗೆ ಹೋಗ್ತೇನೆ, ನಮ್ಮ ಬಾಸನ್ನು ನೋಡಬೇಕು ಅಂತೇಳಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ನಂತೆ. VIP ಸೆಲ್ ಹತ್ರ ಹೋಗಬೇಕು ಅಂದರೆ ಯಾವ ರೀತಿಯ ಕ್ರೈಮ್ ಮಾಡಬೇಕು, ಹೇಗೆ ದರ್ಶನ್ ಇರುವ ಸೆಲ್ ಹತ್ರ ಹೋಗೋದು ಅಂಥೇಳಿ ತಲೆ ಕೆಡಿಸ್ಕೊಂಡಿದ್ದ. ಅಷ್ಟೇ ಅಲ್ಲದೆ ನನಗೆ ಬೆಂಗಳೂರಿನ ವಿಧಾನಸೌಧ, ರಾಜಭವನ, ಮೆಟ್ರೋ ಪ್ರತಿಷ್ಠಿತ ವಿವಿಗಳು ಗೊತ್ತು, ಅಲ್ಲಿ ಏನು ಮಾಡಿದರೆ ಜೈಲಿಗೆ ಹಾಕ್ತಾರೆ ಗೊತ್ತಿದೆ ಅಂಥೇಳಿ ಕೆಲವರ ಬಳಿ ಹೇಳ್ಕೊಂಡು ಓಡಾಡ್ತಿದ್ದಂತೆ. ಇವತ್ತು ಏಕಾಏಕಿಯಾಗಿ ಬಂದು ವಿಧಾನಸೌಧದ ಮುಂದೆ ಬಂದು ಬೈಕಿಗೆ ಬೆಂಕಿ ಹಾಕಿರೋದು ಹಲವು ಅನುಮಾನ ಮೂಡುವಂತೆ ಮಾಡಿದೆ. ಸದ್ಯ ಯುವಕನನ್ನ ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆದರೆ ಘಟನೆ ನಿಜಕ್ಕೂ ಕೂಡ ಪೊಲೀಸರ ಮೇಲಿನ ಕೋಪಕ್ಕೆ ಆಗಿದ್ದೇನಾ ಅಥವಾ ಜೈಲಿಗೆ ಹೋಗಿ ದರ್ಶನ್ ನೋಡ್ಲಿಕ್ಕೆ ಮಾಡಿದಂತಹ ಪ್ಲಾನ ಅನ್ನೋದು ಗೊತ್ತಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV.